ಡಾಕ್ಟರ್ ಕೃತಿಕಾ ರೆಡ್ಡಿಯವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಒಂದೊಂದೇ ಹೊರಗಡೆ ಬರ್ತಿದೆ. ಆದರೆ ನಿಜಕ್ಕೂ ಕೂಡ ಏನಾಯಿತು, ಅವರ ಒಂದು ಸಂಬಂಧ ಹೇಗಿತ್ತು, ಗಂಡ ಹೆಂಡತಿ ಸಂಬಂಧ ಅನ್ನುವಂಥದ್ದು. ಯಾಕಂದರೆ ಕೊಲೆ ಆಗಿದೆ ಅನ್ನುವಂಥದ್ದು ಅಂದರೆ FSL ರಿಪೋರ್ಟ್ ಬರೋರಿಗೂ ಕೂಡ ಕೃತಿಕಾ ರೆಡ್ಡಿಯವರ ಫ್ಯಾಮಿಲಿಗೂ ಗೊತ್ತಿರಲಿಲ್ಲ ಈ ಥರ ಆಗಿದೆ ಅಂತೇಳಿ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕೃತಿಕಾ ರೆಡ್ಡಿಯವರ ಸಹೋದರಿ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲ ಕೂಡ ಚೆನ್ನಾಗಿತ್ತು ಅನ್ನೋವಂಥದ್ದು ಗೊತ್ತಿತ್ತು ಅಂಟಿಲ್ FSL ರಿಪೋರ್ಟ್ ನಿಮ್ಮ ಕೈಗೆ ಬರೋವರೆಗೂ ಕೂಡ. ಅವನು ಹಂಗೆ ನಂಬಿಸಿದ್ದ ನಮ್ಮನ್ನು. ತುಂಬ ಚೆನ್ನಾಗೆ ನಮ್ಮ ಮನೆ ಮಗ ಥರ ಇದ್ದ ಅವನು. ನಮ್ಮ ಪೇರೆಂಟ್ಸ್ಗೆ ಎಸ್ಪೆಷಲಿ ಸ್ವಂತ ಮಗ ಥರ ಅವನು ಇದ್ದಿದ್ದು. ಸೊ ಯಾವುದೇ ರೀತಿ ಮುಂಚೆ ಅನುಮಾನ ಬಂದಿಲ್ಲ. ಬಟ್ ಇದು ಡೆತ್ ಆದಮೇಲೆ ನನಗೆ ಸ್ವಲ್ಪ ಅನುಮಾನ ಬಂತು. ಬಿಕಾಸ್ 28 ಓಲ್ಡ್ ಫೀಮೇಲ್ ಅವ್ರು ಯಾರೇ ಆಗಿರಲಿ, ಇಷ್ಟು ಸಡನ್ನಾಗಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಿಲ್ಲ ಅಂದರೆ ಏನೋ ಒಂದು ಸಣ್ಣ ಸಂಶಯ ಬರುತ್ತೆ. ಯಾಕೆಂದರೆ ನನಗೆ ಗೊತ್ತು ಅವಳಿಗೇನೂ ಆರೋಗ್ಯ ಸಮಸ್ಯೆ ಇಲ್ಲ ಅಂತ. ಈ ಥರ ಇರಬೇಕಾದ್ರೆ ಹೆಂಗೆ ಆ ಥರ ಸಡನ್ ಡೆತ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ನಾನು ಇಲ್ಲ, ಇದನ್ನು ಪೋಸ್ಟ್ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದು ಪೋಸ್ಟ್ಮಾರ್ಟಮ್ ಮಾಡಿಸಿದ್ವಿ. ಸರ್, ಅಂದರೆ ಅಲ್ಲಿವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಬಗ್ಗೆ ಕೂಡ ಯಾವುದೂ ಚರ್ಚೆ ಆಗ್ತಿರ್ಲಿಲ್ವ ಮೇಡಮ್ ಆ ಒಂದು ಸಂದರ್ಭದಲ್ಲಿ? ಆಗ್ತಿತ್ತು. ಅವ್ರು ತುಂಬ ಪ್ರಯತ್ನ ಪಟ್ಟರು ಪೋಸ್ಟ್ಮಾರ್ಟಮ್ ಮಾಡಿಸ್ಬಾರ್ದು ಅಂತ. ಅವರು ಮತ್ತು ಅವ್ರ ರಿಲೇಟಿವ್ಸು ಎಲ್ಲ ಇವಾಗ ಇನ್ಫ್ಲುಯೆನ್ಷಿಯಲ್ ಕಾಲ್ಸ್ ಎಲ್ಲ ಮಾಡಿಸಿ ನಮಗೆ ಪೋಸ್ಟ್ಮಾರ್ಟಮ್ ಮಾಡಿಸ್ಬಾರ್ದು ಅಂತ ತುಂಬ ತಡೆ ಹಿಡಿದ್ರು. ಆದ್ರೂ ನಾವು ಇಲ್ಲ, ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದು ಮಾಡಿಸಿದ್ದು. ಇನ್ನೊಂದು, ಆತ ಮಹೇಂದ್ರ ತನ್ನ ಹೆಂಡತಿ ಪೋಸ್ಟ್ಮಾರ್ಟಮ್ ನೋಡೋಕೆ ಹೋಗಬೇಕು ಅಂತಲೂ ಒತ್ತಾಯ ಮಾಡಿದ್ದ. ಅದು ಆಬ್ವಿಯಸ್ಲಿ ಪೊಲೀಸ್ ನಿರಾಕರಿಸಿದ್ರು, ಅದಾಗಿಲ್ಲ. ಬಟ್ ಅದನ್ನೂ ಪ್ರಯತ್ನ ಪಟ್ಟಿದ್ದ. ಮೇಡಮ್, ಏನು ಅನಿಸುತ್ತೆ ಮೇಡಮ್, ಎಲ್ಲ ಚೆನ್ನಾಗಿತ್ತು, ನಿಮ್ಮ ಕಡೆಯಿಂದ ಕ್ಲಿನಿಕ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದರು, ಚೆನ್ನಾಗಿ ಮದುವೆ ಮಾಡಿದರು, ಕೋಟ್ಯಾಂತರ ರೂಪಾಯಿ ಖರ್ಚಾಗಿತ್ತು, ಎಲ್ಲಿ ಮಿಸ್ ಹೊಡೀತು ಅನ್ಸುತ್ತೆ? ಯಾವಾಗಲೂ ಡೌಟ್ ಬರಲಿಲ್ವ ಎಲ್ಲೂ ಕೂಡ ನಿಮಗೆ ಅಂತ? ಬಿಕಾಸ್ ಆಚೆ ಕಡೆ ಅವನೇನು ತೋರಿಸ್ಕೊತಾ ಇಲ್ಲ. ಅವಳ ಜೊತೆ ತುಂಬ ಪ್ರೀತಿಯಾಗೇ ಬಿಹೇವ್ ಮಾಡ್ತಿದ್ದ, ಅವಳನ್ನ ಪ್ರೀತಿಯಾಗೆ ಮಾತಾಡ್ಸಿದ್ದ, ಎಲ್ಲ ಇತ್ತಲ್ಲ. ಸೊ ಹಾಗಾಗಿ ನಮಗೆ ಆಚೆ ಸಂಶಯ ಬಂದಿಲ್ಲ ನಿಮ್ಮ ಇದುವರೆಗೂ. ತಂಗಿ ಏನಾದರೂ ಹೇಳ್ಕೊತಿದ್ರ ನಿಮ್ಮ ಹತ್ರ ಆಗಿರ್ಬೋದು, ಫ್ಯಾಮಿಲಿ ಅವ್ರ ಹತ್ರ ಆಗಿರ್ಬೋದು? ಒಂದೊಂದು ಸತಿ ಹೇಳ್ತಿದ್ರು, ಮಾನಸಿಕ ಈ ಥರ ಕಿರುಕುಳ ಕೊಡ್ತಾರೆ, ಯಾವುದಕ್ಕೋ ಒಂದು ಚಿಕ್ಕ ಚಿಕ್ಕ ವಿಷಯ ಅಂದರೆ ನಾವು ಆವಾಗ ಅಷ್ಟೊಂದು ತಲೆ ಓಕೆ, ಮೇ ಬಿ ಸಣ್ಣ ಪುಟ್ಟದು ಅಂದರೆ ಅವಳು ಅಷ್ಟು ಡೀಟೇಲಾಗೂ ಹೇಳ್ತಿರ್ಲಿಲ್ಲ. ಏನೋ ಒಂದು ಚಿಕ್ಕ ವಿಷಯ ಥರ ಹೇಳಿಬಿಟ್ಟು ಸುಮ್ಮನೆ ಆಗೋಗ್ತಾ ಇದ್ಲು. ನಮ್ಗೆ ಅಷ್ಟೊಂದು ಡೀಟೇಲಾಗಿ ಹೇಳ್ತಿರ್ಲಿಲ್ಲ ಅವಳು. ಸೊ ಕಿರುಕುಳ ಕೊಟ್ಟಿದ್ದಂತೂ ನಿಜ ಅವ್ರ ಮನೆಯವರು. ಮತ್ತು ಏನು ಇರ್ಬೋದು ಅನಿಸುತ್ತೆ ಮೇಡಮ್ ನಿಮಗೆ ಕಾರಣ? ಯಾಕಂದರೆ ಚೆನ್ನಾಗಿ ನೋಡ್ಕೊತಿದ್ದ ಅಂತಲೂ ಹೇಳ್ತೀರಾ, ಸಣ್ಣ ಪುಟ್ಟ ಜಗಳ ಗಂಡ ಹೆಂಡತಿ ಅಂದಮೇಲೆ ಇರುತ್ತೆ. ಜೊತೆಗೆ ನಿಮ್ಮ ಮನೆಯಿಂದ ಏನು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಆಗ್ತಿತ್ತು, ಕ್ಲಿನಿಕ್ ಕೂಡ ಓಪನ್ ಮಾಡಿಕೊಡ್ತಿದ್ರು. ಯಾಕೆ ಆತ ಕೊಲೆ ಮಾಡಬೇಕು ಅನ್ನೋಂಥ ಲೆವೆಲ್ಗೆ ನಿರ್ಧಾರ ಮಾಡಿದ್ದು ಅಂತ ಅನಿಸುತ್ತೆ? ನೋಡ್ಕೊತಿದ್ದ ಅಂದರೆ ನಮ್ಮ ಮುಂದೆ ಚೆನ್ನಾಗಿ ನೋಡ್ಕೊತಿದ್ದ. ಬಟ್ ಅವ್ರು ಒಳಗಡೆ ಏನೇನು ಜಗಳ ಆಗ್ತಿತ್ತು ಅದು ಅವ್ಳಿಗೆ ಹೇಳ್ಕೊತಿರ್ಲಿಲ್ಲ ನಮ್ಮ ಬಳಿ. ಸೊ ಅದು ನಾವು ಕನ್ಕ್ಲೂಷನ್ ಬರೋಕ್ಕಾಗಲ್ಲ. ನಮ್ಮ ಮುಂದೆ ಅವ್ನು ಚೆನ್ನಾಗೇ ನಾಟಕ ಆಡ್ತಿದ್ದ. ಸೊ ಹಾಗಾಗಿ ನಾವು ಹಂಗೆ ಅಂದ್ಕೊಂಡಿದ್ವಿ ಅವ್ರು ಚೆನ್ನಾಗಿದ್ದಾರೆ ಅಂತ. ಮತ್ತು ಇನ್ನೊಂದೇನೆಂದರೆ, ಅವನು ನಮ್ಮ ಮೇನ್ ಡೌಟ್ ಏನಂದರೆ IV ಕ್ಯಾನ್ಯುಲಾ 3 ದಿನದಿಂದ ಏನಕ್ಕೆ ಅವ್ನು IV ಕ್ಯಾನ್ಯುಲಾ ಕಾಲಲ್ಲೇ, ಫಸ್ಟ್ ಆಫ್ ಆಲ್ ಕಾಲಿಗೆ ಹಾಕಬಾರ್ದು, ಕಾಲಿಗೆ ಹಾಕಿದ್ದಾನೆ. ಕಾಲಿಗೆ ಹಾಕ್ಬಿಟ್ಟು 3 ದಿನ ಬಿಟ್ಟಿದ್ದಾನೆ. ಅವಳು ನೋವು ನೋವು ಅಂದ್ರೂ ತೆಗ್ದಿಲ್ಲ ಅವನು. ಇವಳೇ ಮೆಸೇಜ್ ಮಾಡಿದ್ದಾಳೆ, ನಾವು ನೋವಾಗ್ತಾಯಿದೆ ತೆಗ್ಬಿಡ್ತೀನಿ ಅಂದರೆ, ಇಲ್ಲ ನೀನು ಹಾಕ್ಕೋಬೇಕು, ಇನ್ನೊಂದು ಲಾಸ್ಟ್ ಡೋಸ್ ಹಾಕ್ಬಿಟ್ಟು ನಿನಗೆ ಪೇನೇ ಇಲ್ಲದೆ ಹಂಗೆ ಮಾಡ್ತೀನಿ ನಾನು ಅಂತಲೂ ಮೆಸೇಜ್ ಮಾಡಿದ್ದಾನೆ ಅವನು. ಅದು ಬಿಟ್ಟರೆ ಏನಾದರೂ ಫೈನಾನ್ಷಿಯಲ್ ಇಶ್ಯೂ ಆಗಿರ್ಬೋದು, ಅಥವಾ ಆತನಿಗೆ ಬೇರೆ ಯುವತಿ ಅಥವಾ ಬೇರೆ ಯಾರಾದರೂ ಸಂಪರ್ಕ ಇರೋದೇನಾದರೂ ನಿಮಗಿತ್ತಾ, ಅಥವಾ ಅದನ್ನೇ ಡೌಟ್ ಆಡಿದೆಯಾ? ಇವಾಗ ಏನು ಅನಿಸ್ತಿದೆ ಮೇಡಮ್? ಅವಾಗ ಇರಲಿಲ್ಲ, ಇವಾಗ ಫ್ಯಾಮ್ಲಿ ಮತ್ತು ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರೆ ಡೌಟ್ ಬರ್ತಿದೆ. ಇರುತ್ತೆ ಮಲ್ಟಿಪಲ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರ್ಬೋದು. ಬಿಕಾಸ್ ಇವಾಗ ಕಂಡು ಬರ್ತಾ ಇದೆ, ಅವ್ನ ಪ್ರೀವಿಯಸ್ಸು ಅವ್ನ ಮೇಲೆ FIR ಆಗಿದೆ, ಅಕ್ಯೂಸ್ಡ್ ಅಂತ. ಅವ್ನ ತಮ್ಮ ಮೇಲೂ ಆಗಿದೆ ಮತ್ತು ಅವ್ನ ಅಣ್ಣ ಮೇಲೂ ಆಗಿದೆ. ಸೊ ಎಲ್ಲೆಲ್ಲಿ ಆಗಿತ್ತು ಮೇಡಮ್, ಏನಂತ ಕೇಸ್ ಆಗಿತ್ತು ಅವ್ರ ಮೇಲೆ ಅಂತ? ನನಗೆ ಅದ್ರ ಡೀಟೇಲ್ಸ್ ಕಂಪ್ಲೀಟಾಗಿ ಗೊತ್ತಿಲ್ಲ. ಬಟ್ ಪ್ರೀವಿಯಸ್ ಆಗಿ ಅವ್ರ ಮೇಲೆ FIR ಆಗಿತ್ತು ಆ್ಯಂಡ್ ಇವ್ರು ಅಕ್ಯೂಸ್ಡ್ ಅದರಲ್ಲಿ ಅಂತ ಮಾತ್ರ ಗೊತ್ತು. ಒಂದು ಹುಡುಗಿ ಕೇಸಲ್ಲಿ ಎಷ್ಟು ಮಾತ್ರ ಗೊತ್ತು. ಮೇಡಮ್, ಮತ್ತೆ ನಿಮ್ಮ ತಂಗಿಯವ್ರಿಗೆ ಏನೋ ಅನಾರೋಗ್ಯ ಇತ್ತು ಅನ್ನೋಂಥ ವಿಚಾರ ಕೂಡ ಇತ್ತು. ನಿಜಕ್ಕೂ ಕೂಡ ನಿಮ್ಮ ತಂಗಿ ಅನಾರೋಗ್ಯ ಇತ್ತು ಅವ್ರಿಗೆ ಹೇಗೆ ಅಂತ? ಖಂಡಿತ ಇಲ್ಲ, ಯಾವುದೇ ಅನಾರೋಗ್ಯ ಇಲ್ಲ. ನಮ್ಮ ಹತ್ರ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ಇದೆ ಪ್ರೂವ್ ಮಾಡೋಕ್ಕೆ. ಅವಳ ಹತ್ರ ಶಿ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಮೆಡಿಕಲ್ ಕಂಡೀಷನ್. ಆ್ಯಂಡ್ ಬೇಕಾದರೆ ನೀವು ಹೋಗ್ಬಿಟ್ಟು ಅವಳು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರೋ ಎಲ್ಲ ಕಡೆ ನೀವು ಅಟೆಂಡೆನ್ಸ್ ತೆಗೆದು ನೋಡ್ಬೋದು. ಅವಳದೆಲ್ಲ 90-95% ಮೇಲೇ ಇದೆ ಅಟೆಂಡೆನ್ಸ್. ಇವಾಗ ನಿಮ್ಮ ಪ್ರಕಾರ ಆ ಥರ ಅನಾರೋಗ್ಯದಿಂದ ಬಳಲ್ತಿದ್ದಾಳೆ ಅಂದರೆ ಆಬ್ವಿಯಸ್ಲಿ ಅವಳು ಕೆಲಸ ಮಾಡೋಕ್ಕಾಗಲ್ಲ, ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ, ಅಟೆಂಡೆನ್ಸು ಶಾರ್ಟೇಜ್ ಇರುತ್ತೆ. ಸೊ ಅವಳು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರೆ ನೀವೆಲ್ಲ ಕಡೆ ಹೋಗಿ ವಿಚಾರಿಸ್ಬೋದು. ಅವಳದು 90-95% ಮೇಲೇ ಇದೆ ಅಟೆಂಡೆನ್ಸ್. ಸೊ ಶಿ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಇಲ್ನೆಸ್. ನೆಕ್ಸ್ಟ್ ಏನು ಹೋರಾಟ ಮೇಡಮ್? ಎಲ್ಲಿವರೆಗೂ ನಿಮ್ಗೆ ಈಗ ಅರೆಸ್ಟ್ ಆಗಿದೆ ಏನಂತ ಹೇಳ್ತಿದ್ದಾರೆ ಪೊಲೀಸರು ಅಂತ, ಮುಂದಿನ ನಿಮ್ಮ ನಡೆ ಏನು ಅಂತ? ಇವಾಗ ಪೊಲೀಸ್ ಇಸ್ ಫುಲ್ಲಿ ಕೋಆಪರೇಟಿಂಗ್ ವಿತ್ ಅಸ್ ಆ್ಯಂಡ್ ವೆರಿ ಸಪೋರ್ಟಿವ್ ನಮಗೆ. ಸೊ ವಿ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಆನ್ ದ ಪೊಲೀಸ್ ಆಸ್ ವೆಲ್ ಆಸ್ ಇಂಡಿಯನ್ ಜುಡಿಷಿಯರಿ ಮೇಲೂ ನಮ್ಗೆ ತುಂಬ ನಂಬಿಕೆ ಇದೆ. ಅವನಿಗೆ ಈ ಸೆಕ್ಷನ್ಗೆ ಯಾವುದು ಮ್ಯಾಕ್ಸಿಮಮ್ ಶಿಕ್ಷೆ ಆಗಬೇಕು ಅದು ಖಂಡಿತ ಆಗಬೇಕು. ಬಿಕಾಸ್ ಈ ಥರ ಪ್ರೊಪೋಫಾಲ್ ಅನ್ನೋದನ್ನು ನೆಕ್ಸ್ಟ್ ಯಾರೂ ಮಿಸ್ಯೂಸ್ ಮಾಡ್ದಿರ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ದೇ ಶುಡ್ ಬಿ ಸ್ಕೇರ್ಡ್ ಟು ಡೂ ಸಚ್ ಅ ಕ್ರೈಮ್ ಇನ್ ಫ್ಯೂಚರ್ ಅಂತ ಐ ವಾಂಟ್ ಟು ಸೇ.
ಇದಿಷ್ಟು ಕೃತಿಕಾ ರೆಡ್ಡಿ ಅವರ ಆ, ಸಹೋದರಿಯರ ಮಾತು. ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ನಮ್ಮ ಕಣ್ಣು ಮುಂದೆ ಮಾತ್ರ ಚೆನ್ನಾಗಿ ಇರುವಂತೆ ಇದ್ದ. ಆಕೆ ನಮ್ಮ ಕಣ್ಣು ಮುಂದೆ ಕೂಡ ಆತ ತನ್ನ ಪತ್ನಿಯನ್ನು ಚೆನ್ನಾಗಿ ನೋಡ್ಕೊತಿದ್ದ. ಆದರೆ FSL ರಿಪೋರ್ಟ್ ಬಂದ ಮೇಲೆ ನಮಗೆ ಗೊತ್ತಾಯಿತು ಆತ ಈ ಥರ ಮಾಡಿದ್ದಾನೆ ಅಂತೇಳಿ. ಈಗ ಒಂದಷ್ಟು ಡೌಟ್ಗಳು ಆತನ ಮೇಲೆ ಬರ್ತಿದೆ. ಒಂದಷ್ಟು ಜನ ನಮಗೆ ಹೇಳ್ತಿದ್ದಾರೆ ಆತನಿಗೆ ಬೇರೆಯವ್ರ ಜೊತೆ ಅಫೇರ್ ಇತ್ತು ಅಂತೇಳಿ. ಸದ್ಯಕ್ಕೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನು ಕೊಡಬೇಕು ಅದನ್ನು ಕೊಡುವಂತಾಗಲಿ ಅಂಥೇಳಿ ಅವರ ಸಹೋದರರು ಕೂಡ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಾಕ್ಟರ್ ಕೃತಿಕಾ ರೆಡ್ಡಿಯವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಒಂದೊಂದೇ ಹೊರಗಡೆ ಬರ್ತಿದೆ. ಆದರೆ ನಿಜಕ್ಕೂ ಕೂಡ ಏನಾಯಿತು, ಅವರ ಒಂದು ಸಂಬಂಧ ಹೇಗಿತ್ತು, ಗಂಡ ಹೆಂಡತಿ ಸಂಬಂಧ ಅನ್ನುವಂಥದ್ದು. ಯಾಕಂದರೆ ಕೊಲೆ ಆಗಿದೆ ಅನ್ನೋವಂಥದ್ದು ಅಂದರೆ FSL ರಿಪೋರ್ಟ್ ಬರೋರಿಗೂ ಕೂಡ ಕೃತಿಕಾ ರೆಡ್ಡಿಯವರ ಫ್ಯಾಮಿಲಿಗೂ ಗೊತ್ತಿರಲಿಲ್ಲ ಈ ಥರ ಆಗಿದೆ ಅಂತೇಳಿ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕೃತಿಕಾ ರೆಡ್ಡಿಯವರ ಸಹೋದರಿ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲ ಕೂಡ ಚೆನ್ನಾಗಿತ್ತು ಅನ್ನೋವಂಥದ್ದು ಗೊತ್ತಿತ್ತು ಅಂಟಿಲ್ FSL ರಿಪೋರ್ಟ್ ನಿಮ್ಮ ಕೈಗೆ ಬರೋವರೆಗೂ ಕೂಡ. ಅವನು ಹಂಗೆ ನಂಬಿಸಿದ್ದ ನಮ್ಮನ್ನು. ತುಂಬ ಚೆನ್ನಾಗೆ ನಮ್ಮ ಮನೆ ಮಗ ಥರ ಇದ್ದ ಅವನು. ನಮ್ಮ ಪೇರೆಂಟ್ಸ್ಗೆ ಎಸ್ಪೆಷಲಿ ಸ್ವಂತ ಮಗ ಥರ ಅವನು ಇದ್ದಿದ್ದು. ಸೊ ಯಾವುದೇ ರೀತಿ ಮುಂಚೆ ಅನುಮಾನ ಬಂದಿಲ್ಲ. ಬಟ್ ಇದು ಡೆತ್ ಆದಮೇಲೆ ನನಗೆ ಸ್ವಲ್ಪ ಅನುಮಾನ ಬಂತು. ಬಿಕಾಸ್ 28 ಇಯರ್ ಓಲ್ಡ್ ಫೀಮೇಲ್ ಅವ್ರು ಯಾರೇ ಆಗಿರಲಿ ಇಷ್ಟು ಸಡನ್ನಾಗಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಿಲ್ಲ ಅಂದರೆ ಏನೋ ಒಂದು ಸಣ್ಣ ಸಂಶಯ ಬರುತ್ತೆ. ಯಾಕೆಂದರೆ ನನಗೆ ಗೊತ್ತು ಅವಳಿಗೇನೂ ಆರೋಗ್ಯ ಸಮಸ್ಯೆ ಇಲ್ಲ ಅಂತ. ಈ ಥರ ಇರಬೇಕಾದ್ರೆ ಹೆಂಗೆ ಆ ಥರ ಸಡನ್ ಡೆತ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ನಾನು ಇಲ್ಲ ಇದನ್ನು ಪೋಸ್ಟ್ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದು ಪೋಸ್ಟ್ಮಾರ್ಟಮ್ ಮಾಡಿಸಿದ್ವಿ. ಸರ್, ಅಂದರೆ ಅಲ್ಲಿವರೆಗೂ ಕೂಡ ಪೋಸ್ಟ್ಮಾರ್ಟಮ್ ಬಗ್ಗೆ ಕೂಡ ಯಾವುದೂ ಚರ್ಚೆ ಆಗ್ತಿರ್ಲಿಲ್ವ ಮೇಡಮ್ ಆ ಒಂದು ಸಂದರ್ಭದಲ್ಲಿ? ಆಗ್ತಿತ್ತು. ಅವ್ರು ತುಂಬ ಪ್ರಯತ್ನ ಪಟ್ಟರು ಪೋಸ್ಟ್ಮಾರ್ಟಮ್ ಮಾಡಿಸ್ಬಾರ್ದು ಅಂತ. ಅವರು ಮತ್ತು ಅವ್ರ ರಿಲೇಟಿವ್ಸು ಎಲ್ಲ ಇವಾಗ ಇನ್ಫ್ಲುಯೆನ್ಷಿಯಲ್ ಕಾಲ್ಸ್ ಎಲ್ಲ ಮಾಡಿಸಿ ನಮಗೆ ಪೋಸ್ಟ್ಮಾರ್ಟಮ್ ಮಾಡಿಸ್ಬಾರ್ದು ಅಂತ ತುಂಬ ತಡೆ ಹಿಡಿದ್ರು. ಆದ್ರೂ ನಾವು ಇಲ್ಲ ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದು ಮಾಡಿಸಿದ್ದು. ಇನ್ನೊಂದು ಆತ ಮಹೇಂದ್ರ ತನ್ನ ಹೆಂಡತಿ ಪೋಸ್ಟ್ಮಾರ್ಟಮ್ ನೋಡೋಕೆ ಹೋಗಬೇಕು ಅಂತಲೂ ಒತ್ತಾಯ ಮಾಡಿದ್ದ. ಅದು ಆಬ್ವಿಯಸ್ಲಿ ಪೊಲೀಸ್ ನಿರಾಕರಿಸಿದ್ರು, ಅದಾಗಿಲ್ಲ. ಬಟ್ ಅದನ್ನೂ ಪ್ರಯತ್ನ ಪಟ್ಟಿದ್ದ. ಮೇಡಮ್, ಏನು ಅನಿಸುತ್ತೆ ಮೇಡಮ್, ಎಲ್ಲ ಚೆನ್ನಾಗಿತ್ತು, ನಿಮ್ಮ ಕಡೆಯಿಂದ ಕ್ಲಿನಿಕ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದರು, ಚೆನ್ನಾಗಿ ಮದುವೆ ಮಾಡಿದರು, ಕೋಟ್ಯಾಂತರ ರೂಪಾಯಿ ಖರ್ಚಾಗಿತ್ತು, ಎಲ್ಲಿ ಮಿಸ್ ಹೊಡೀತು ಅನ್ಸುತ್ತೆ? ಯಾವಾಗಲೂ ಡೌಟ್ ಬರಲಿಲ್ವ ಎಲ್ಲೂ ಕೂಡ ನಿಮಗೆ ಅಂತ? ಬಿಕಾಸ್ ಆಚೆ ಕಡೆ ಅವನೇನು ತೋರಿಸ್ಕೊತಾ ಇರಲಿಲ್ಲ. ಅವಳ ಜೊತೆ ತುಂಬ ಪ್ರೀತಿಯಾಗೇ ಬಿಹೇವ್ ಮಾಡ್ತಿದ್ದ, ಅವಳನ್ನ ಪ್ರೀತಿಯಾಗೆ ಮಾತಾಡ್ಸಿದ್ದ ಎಲ್ಲ ಇತ್ತಲ್ಲ. ಸೊ ಹಾಗಾಗಿ ನಮಗೆ ಆಚೆ ಸಂಶಯ ಬಂದಿಲ್ಲ ಇದುವರೆಗೆ. ನಿಮ್ಮ ತಂಗಿ ಏನಾದರೂ ಹೇಳ್ಕೊತಿದ್ದೀರಾ ನಿಮ್ಮ ಹತ್ರ ಆಗಿರ್ಬೋದು, ಫ್ಯಾಮಿಲಿ ಅವ್ರ ಹತ್ರ ಆಗಿರ್ಬೋದು? ಒಂದೊಂದು ಸತಿ ಹೇಳ್ತಿದ್ರು ಮಾನಸಿಕ ಈ ಥರ ಕಿರುಕುಳ ಕೊಡ್ತಾರೆ ಯಾವುದಕ್ಕೋ ಒಂದು ಚಿಕ್ಕ ಚಿಕ್ಕ ವಿಷಯ. ಆದರೆ ನಾವು ಆವಾಗ ಅಷ್ಟೊಂದು ತಲೆ ಕೆಡಿಸ್ಕೊ ಓಕೆ ಮೇ ಬಿ ಸಣ್ಣ ಪುಟ್ಟದು ಅಂದರೆ ಅವಳು ಅಷ್ಟು ಡೀಟೇಲಾಗೂ ಹೇಳ್ತಿರ್ಲಿಲ್ಲ. ಏನೋ ಒಂದು ಚಿಕ್ಕ ವಿಷಯ ಥರ ಹೇಳಿಬಿಟ್ಟು ಸುಮ್ಮನೆ ಆಗೋಗ್ತಾ ಇದ್ಲು. ನಮ್ಗೆ ಅಷ್ಟೊಂದು ಡೀಟೇಲಾಗಿ ಹೇಳ್ತಿರ್ಲಿಲ್ಲ ಅವಳು. ಸೊ ಕಿರುಕುಳ ಕೊಟ್ಟಿದ್ದಂತೂ ನಿಜ ಅವ್ರ ಮನೆಯವರು. ಮತ್ತು ಏನು ಇರ್ಬೋದು ಅನಿಸುತ್ತೆ ಮೇಡಮ್ ನಿಮಗೆ ಕಾರಣ? ಯಾಕಂದರೆ ಚೆನ್ನಾಗಿ ನೋಡ್ಕೊತಿದ್ದ ಅಂತಲೂ ಹೇಳ್ತೀರಾ, ಸಣ್ಣ ಪುಟ್ಟ ಜಗಳ ಗಂಡ ಹೆಂಡತಿ ಅಂದಮೇಲೆ ಇರುತ್ತೆ. ಜೊತೆಗೆ ನಿಮ್ಮ ಮನೆಯಿಂದ ಏನು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಾಗ್ತಿತ್ತು, ಕ್ಲಿನಿಕ್ ಕೂಡ ಓಪನ್ ಮಾಡಿಕೊಡ್ತಿದ್ರು. ಯಾಕೆ ಆತ ಕೊಲೆ ಮಾಡಬೇಕು ಅನ್ನೋಂಥ ಲೆವೆಲ್ಗೆ ನಿರ್ಧಾರ ಮಾಡಿದ್ದು ಅಂತ ಅನಿಸುತ್ತೆ? ನೋಡ್ಕೊತಿದ್ದ ಅಂದರೆ ನಮ್ಮ ಮುಂದೆ ಚೆನ್ನಾಗಿ ನೋಡ್ಕೊತಿದ್ದ. ಬಟ್ ಅವ್ರು ಒಳಗಡೆ ಏನೇನು ಜಗಳ ಆಗ್ತಿತ್ತು ಅದು ನಮ್ಗೆ ಅವಳಿಗೆ ಹೇಳ್ಕೊತಿರ್ಲಿಲ್ಲ ನಮ್ಮ ಬಳಿ. ಸೊ ಅದು ನಾವು ಕನ್ಕ್ಲೂಷನ್ ಬರೋಕ್ಕಾಗಲ್ಲ. ನಮ್ಮ ಮುಂದೆ ಅವ್ನು ಚೆನ್ನಾಗೇ ನಾಟಕ ಆಡ್ತಿದ್ದ. ಸೊ ಹಾಗಾಗಿ ನಾವು ಹಂಗೆ ಅಂದ್ಕೊಂಡಿದ್ವಿ ಅವ್ರು ಚೆನ್ನಾಗಿದ್ದಾರೆ ಅಂತ. ಮತ್ತು ಇನ್ನೊಂದು ಏನಂದರೆ ಅವನು ನಮ್ಮ ಮೇನ್ ಡೌಟ್ ಏನಂದರೆ IV ಕ್ಯಾನ್ಯುಲಾ 3 ದಿನದಿಂದ ಏನಕ್ಕೆ ಅವ್ನು IV ಕ್ಯಾನ್ಯುಲಾ ಕಾಲಲ್ಲೇ ಫಸ್ಟ್ ಆಫ್ ಆಲ್ ಕಾಲಿಗೆ ಹಾಕಬಾರ್ದು. ಕಾಲಿಗೆ ಹಾಕಿದ್ದಾನೆ. ಕಾಲಿಗೆ ಹಾಕಿಬಿಟ್ಟು 3 ದಿನ ಬಿಟ್ಟಿದ್ದಾನೆ. ಅವಳು ನೋವು ಅಂದ್ರೂ ತೆಗ್ದಿಲ್ಲ ಅವನು. ಇವಳೇ ಮೆಸೇಜ್ ಮಾಡಿದ್ದಾಳೆ, ನಾವು ನೋವು ಆಗ್ತಾಯಿದೆ ತೆಗ್ಬಿಡ್ತೀನಿ ಅಂದರೆ ಇಲ್ಲ ನೀನು ಹಾಕ್ಕೋಬೇಕು, ಇನ್ನೊಂದು ಲಾಸ್ಟ್ ಡೋಸ್ ಹಾಕಿಬಿಟ್ಟು ನಿನಗೆ ಪೇನೇ ಇಲ್ಲದೆ ಹಂಗೆ ಮಾಡ್ತೀನಿ ನಾನು ಅಂತಲೂ ಮೆಸೇಜ್ ಮಾಡಿದ್ದಾನೆ ಅವನು. ಅದು ಬಿಟ್ಟರೆ ಏನಾದರೂ ಫೈನಾನ್ಷಿಯಲ್ ಇಶ್ಯೂ ಆಗಿರ್ಬೋದು, ಅಥವಾ ಆತನಿಗೆ ಬೇರೆ ಯುವತಿ ಅಥವಾ ಬೇರೆ ಯಾರಾದರೂ ಸಂಪರ್ಕ ಇರೋದೇನಾದರೂ ನಿಮಗಿತ್ತ, ಅಥವಾ ಅದನ್ನೇ ಡೌಟ್ ಆಡಿದೆಯಾ? ಇವಾಗ ಏನು ಅನಿಸ್ತಿದೆ ಮೇಡಮ್? ಅವಾಗ ಇರಲಿಲ್ಲ. ಇವಾಗ ಫ್ಯಾಮ್ಲಿ ಮತ್ತು ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರೆ ಡೌಟ್ ಬರ್ತಿದೆ. ಇರುತ್ತೆ ಮಲ್ಟಿಪಲ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರ್ಬೋದು. ಬಿಕಾಸ್ ಇವಾಗ ಕಂಡು ಬರ್ತಾ ಇದೆ ಅವ್ನ ಪ್ರೀವಿಯಸ್ಸು ಅವ್ನ ಮೇಲೆ FIR ಆಗಿದೆ ಅಕ್ಯೂಸ್ಡ್ ಅಂತ. ಅವ್ನ ತಮ್ಮ ಮೇಲೂ ಆಗಿದೆ ಮತ್ತು ಅವ್ನ ಅಣ್ಣ ಮೇಲೂ ಆಗಿದೆ. ಎಲ್ಲೆಲ್ಲ ಆಗಿತ್ತು ಮೇಡಮ್, ಏನಂತ ಕೇಸ್ ಆಗಿತ್ತು ಅವ್ರ ಮೇಲೆ ಅಂತ? ನನಗೆ ಅದ್ರ ಡೀಟೇಲ್ಸ್ ಕಂಪ್ಲೀಟಾಗಿ ಗೊತ್ತಿಲ್ಲ. ಬಟ್ ಪ್ರೀವಿಯಸ್ ಆಗಿ ಅವ್ರ ಮೇಲೆ FIR ಆಗಿತ್ತು ಆ್ಯಂಡ್ ಇವ್ರು ಅಕ್ಯೂಸ್ಡ್ ಅದರಲ್ಲಿ ಅಂತ ಮಾತ್ರ ಗೊತ್ತು. ಒಂದು ಹುಡುಗಿ ಕೇಸಲ್ಲಿ ಎಷ್ಟು ಮಾತ್ರ ಗೊತ್ತು ಮೇಡಮ್. ಮತ್ತು ನಿಮ್ಮ ತಂಗಿಯವ್ರಿಗೇನೋ ಅನಾರೋಗ್ಯ ಇತ್ತು ಅನ್ನೋಂಥ ವಿಚಾರ ಕೂಡ ಇತ್ತು. ನಿಜಕ್ಕೂ ಕೂಡ ನಿಮ್ಮ ತಂಗಿ ಅನಾರೋಗ್ಯ ಇತ್ತು ಅವ್ರಿಗೆ ಹೇಗೆ ಅಂತ? ಖಂಡಿತ ಇಲ್ಲ, ಯಾವುದೇ ಅನಾರೋಗ್ಯ ಇಲ್ಲ. ನಮ್ಮ ಹತ್ರ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ಇದೆ ಪ್ರೂವ್ ಮಾಡೋಕ್ಕೆ. ಅವಳ ಹತ್ರ ಶಿ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಮೆಡಿಕಲ್ ಕಂಡೀಷನ್. ಆ್ಯಂಡ್ ಬೇಕಾದರೆ ನೀವು ಹೋಗ್ಬಿಟ್ಟು ಅವಳು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರೋ ಎಲ್ಲ ಕಡೆ ನೀವು ಅಟೆಂಡೆನ್ಸ್ ತೆಗೆದು ನೋಡ್ಬೋದು. ಅವಳದೆಲ್ಲ 90-95% ಮೇಲೇ ಇದೆ ಅಟೆಂಡೆನ್ಸ್. ಇವಾಗ ನಿಮ್ಮ ಪ್ರಕಾರ ಆ ಥರ ಅನಾರೋಗ್ಯದಿಂದ ಬಳಲ್ತಿದ್ದಾಳೆ ಅಂದರೆ ಆಬ್ವಿಯಸ್ಲಿ ಅವ್ಳು ಕೆಲಸ ಮಾಡೋಕ್ಕಾಗಲ್ಲ, ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ, ಅಟೆಂಡೆನ್ಸು ಶಾರ್ಟೇಜ್ ಇರುತ್ತೆ. ಸೊ ಅವಳು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರು ನೀವೆಲ್ಲ ಕಡೆ ಹೋಗಿ ವಿಚಾರಿಸ್ಬೋದು. ಅವಳದು 90-95% ಮೇಲೇ ಇದೆ ಅಟೆಂಡೆನ್ಸ್. ಸೊ ಶಿ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಇಲ್ನೆಸ್. ನೆಕ್ಸ್ಟ್ ಏನು ಹೋರಾಟ ಮೇಡಮ್? ಎಲ್ಲಿವರೆಗೂ ನಿಮ್ಗೆ ಈಗ ಅರೆಸ್ಟ್ ಆಗಿದೆ ಏನಂತ ಹೇಳ್ತಿದ್ದಾರೆ ಪೊಲೀಸರು ಅಂತ, ಮುಂದಿನ ನಿಮ್ಮ ನಡೆ ಏನು ಅಂತ?
ಇವಾಗ ಪೊಲೀಸ್ ಇಸ್ ಫುಲ್ಲಿ ಕೋಆಪರೇಟಿಂಗ್ ವಿತ್ ಅಸ್ ಆ್ಯಂಡ್ ವೆರಿ ಸಪೋರ್ಟಿವ್ ನಮಗೆ. ಸೊ ವಿ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಆನ್ ದ ಪೊಲೀಸ್ ಆಸ್ ವೆಲ್ ಆಸ್ ಇಂಡಿಯನ್ ಜುಡಿಷಿಯರಿ ಮೇಲೂ ನಮ್ಗೆ ತುಂಬ ನಂಬಿಕೆ ಇದೆ. ಅವ್ನಿಗೆ ಈ ಸೆಕ್ಷನ್ಗೆ ಯಾವುದು ಮ್ಯಾಕ್ಸಿಮಮ್ ಶಿಕ್ಷೆ ಆಗಬೇಕು ಅದು ಖಂಡಿತ ಆಗಬೇಕು. ಬಿಕಾಸ್ ಈ ಥರ ಪ್ರೊಪೋಫಾಲ್ ಅನ್ನೋದನ್ನು ನೆಕ್ಸ್ಟ್ ಯಾರೂ ಮಿಸ್ಯೂಸ್ ಮಾಡ್ದಿರ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ದೇ ಶುಡ್ ಬಿ ಸ್ಕೇರ್ಡ್ ಟು ಡೂ ಸಚ್ ಅ ಕ್ರೈಮ್ ಇನ್ ಫ್ಯೂಚರ್ ಅಂತ ಐ ವಾಂಟ್ ಟು ಸೇ. ಇದಿಷ್ಟು ಕೃತಿಕಾ ರೆಡ್ಡಿ ಅವರ ಸಹೋದರಿಯರ ಮಾತು. ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ನಮ್ಮ ಕಣ್ಣು ಮುಂದೆ ಮಾತ್ರ ಚೆನ್ನಾಗಿ ಇರುವಂತೆ ಇದ್ದ. ಆಕೆ ನಮ್ಮ ಕಣ್ಣು ಮುಂದೆ ಕೂಡ ಆತ ತನ್ನ ಪತ್ನಿಯನ್ನು ಚೆನ್ನಾಗಿ ನೋಡ್ಕೊತಿದ್ದ. ಆದರೆ FSL ರಿಪೋರ್ಟ್ ಬಂದ ಮೇಲೆ ನಮಗೆ ಗೊತ್ತಾಯಿತು ಆತ ಈ ಥರ ಮಾಡಿದ್ದಾನೆ ಅಂತೇಳಿ. ಈಗ ಒಂದಷ್ಟು ಡೌಟ್ಗಳು ಆತನ ಮೇಲೆ ಬರ್ತಿದೆ. ಒಂದಷ್ಟು ಜನ ನಮಗೆ ಹೇಳ್ತಿದ್ದಾರೆ ಆತನಿಗೆ ಬೇರೆಯವ್ರ ಜೊತೆ ಅಫೇರ್ ಇತ್ತು ಅಂತೇಳಿ. ಸದ್ಯಕ್ಕೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನು ಕೊಡಬೇಕು ಅದನ್ನು ಕೊಡುವಂತಾಗಲಿ ಅಂಥೇಳಿ ಅವರ ಸಹೋದರರು ಕೂಡ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.